ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದೇ ಗುರುವಾರ ಬರುವಂತಹ 4ನೇ ತಾರೀಕು ಹುಣ್ಣಿಮೆ ಹೊಸ್ತಿಲ ಅಂತಲೂ ಹೇಳ್ತಾರೆ, ಅಥವಾ ದತ್ತಾತ್ರೇಯ ಜಯಂತಿ. ಎರಡೂ ಸಹ ಒಂದೇ ದಿನನೇ ಬಂದಿದೆ. ಈ ಹುಣ್ಣಿಮೆಯ ದಿನ ನೀವು ಯಾವೊಂದು ವಸ್ತುನ ಮನೆಗೆ ತಗೊಂಬಂದ್ರೆ ತುಂಬ ಒಳ್ಳೆಯದು. ನಿಮಗೆ ಗುರುಬಲ ಅನ್ನೋದು, ಕೆಲಸ ಕಾರ್ಯಗಳು ಅಡೆತಡೆ ಆಗಿದ್ರೆ, ಈ ಥರ ಯಾವುದೋ ಒಂದು ಮನೆಗಳ ಸಮಸ್ಯೆಗೆ ಯಾವ ಥರ ನಿಮಗೆ ಪರಿಹಾರ ಮಾಡ್ಕೋಬೋದು ಈ ವಸ್ತುನ ಮನೆಗೆ ತಗೊಂಬಂದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಇದೇ ಗುರುವಾರ ಬರುವಂಥ 4ನೇ ತಾರೀಕು ದತ್ತಾತ್ರೇಯ ಜಯಂತಿ. ಅಂದರೆ ಕೆಲವೊಂದು ಕಡೆ ಈ ಒಂದು ಏನು ಹಬ್ಬ ಥರ ಅಥವಾ ಜಾತ್ರೆ ಥರನೂ ಮಾಡೋದು ಉಂಟು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ಹುಣ್ಣಿಮೆ ಅಂತ ಹೇಳಿದ್ರೆ ಆವತ್ತಿನ ಒಂದು ದಿನ ವಿಶೇಷವಾಗಿ ಆಚರಣೆ ಮಾಡೋದು ಉಂಟು. ಅಂದರೆ ದೀಪಗಳನ್ನ ಜಾಸ್ತಿ ಹಚ್ಚೋದಾಗಿರ್ಬೋದು, ಬಾಗಿಲಿಗೆ ಹಚ್ಚೋದಾಗಿರ್ಬೋದು, ಈ ಥರ ಎಲ್ಲ ನಾವು ರೂಢಿಸ್ಕೊಂಡು ಬಂದಿರೋದುಂಟು. ಹಾಗೆ ಆವತ್ತಿನ ಒಂದು ದಿನ ನೀವು ಯಾವ ಒಂದು ವಸ್ತು ತೊಗೊಂಬಂದ್ರೆ, ಅದರಲ್ಲೂ 4ನೇ ತಾರೀಕು ಗುರುವಾರ ತೊಗೊಂಬಂದ್ರೆ ಅಂತ ಹೇಳಿದ್ರೆ ಅವತ್ತಿನ ಒಂದು ದಿನ ಅರಿಶಿನ ತೊಗೊಂಬಂದ್ರೆ ಮನೆಗೆ, ನಿಮಗೆ ಗುರುಬಲ ಅನ್ನೋದೇನಾದರೂ ಕಮ್ಮಿ ಇದ್ದರೆ, ನಿಮಗೆ ಲೇಟಾಗಿ ಸ್ಟಾರ್ಟ್ ಆಗೋವಂಥ ಒಂದು ಚಾನ್ಸಸ್ ಗುರುಬಲ ಅನ್ನೋದು ಇದ್ದರೆ ನಿಮಗೆ ಬೇಗ ಚಾನ್ಸಸ್ ಸ್ಟಾರ್ಟ್ ಆಗುವಂಥ ಒಂದು ಅನುಕೂಲ ಮಾಡಿಕೊಡುತ್ತೆ. ಇದೊಂದು ತಲೆಗೆ ಇಟ್ಕೋಬೋದು. ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳು ಮತ್ತು ದಾಂಪತ್ಯದಲ್ಲಿ ಕಲಹ, ಓಕೆನಾ, ಮನೇಲಿ ಅರಿಶಿನ ಖಾಲಿ ಆಗೋದಕ್ಕೆ ಬಿಡಬಾರ್ದು. ಯಾಕಂದರೆ ದಾಂಪತ್ಯದಲ್ಲಿ ಸುಮ್ಮನೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ರೀಸನ್ಗೆ ಜಗಳ ಆಗ್ತಾ ಇರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಹೌದು. ಹಾಗೆಯೇ ಆವತ್ತಿನ ಒಂದು ದಿನ ನೀವು ಯಾವಾಗಾದರೂ ಆ ಒಂದು ದಿನದಲ್ಲಿ ಟೈಮಿಂಗ್ಸ್ ಅಂತ ಏನಿಲ್ಲ, ಆ ಒಂದು ದಿನದಲ್ಲಿ ನೀವು ಅರಿಶಿನ ಮನೆಗೆ ತೊಗೊಂಬಂದ್ರೆ ಅಡೆತಡೆಗಳು ಜಮೀನಿಂದ ಆಗಿರ್ಬೋದು, ಆಸ್ತಿ ಪಾಸ್ತಿದಾಗಿರ್ಬೋದು, ಯಾವುದೇ ಒಂದು ಕೆಲಸಗಳೆಲ್ಲ ನಿಮಗೆ ಪೆಂಡಿಂಗ್ ನಿಂತಿದ್ರೆ ನಿಮ್ಗೆ ಅದರಿಂದನೂ ಸಹ ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ. ಹಾಗಾಗಿ ಗುರುಬಲ ಅನ್ನೋದು ನಿಮಗೆ ಅತಿ ಬೇಗ ಆಕರ್ಷಣೆ ಮಾಡುವಂಥ ಒಂದು ದಿನದಲ್ಲಿ ಈ ಒಂದು ವಸ್ತುನ ತೊಗೊಂಬಂದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಆ ಅರಿಶಿನ ಕುಂಕುಮ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಲಕ್ಷ್ಮಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಹಾಗಾಗಿ ಲಕ್ಷ್ಮಿಯ ಆಗಮನನೂ ಸಹ ಅವತ್ತಿನ ಒಂದು ದಿನ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಯಾವುದೇ ಒಂದು ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಅವತ್ತಿನ ಒಂದು ದಿನ ಪರ್ಟಿಕ್ಯುಲರ್ ಯಾವ ವಸ್ತು ತೊಗೊಂಬರ್ಬೇಕು, ಯಾವ ಒಂದು ವಸ್ತುನ ತೊಗೊಂಬಂದ್ರೆ ನಿಮಗೆ ಒಳ್ಳೇದು ಅಂತ ಹೇಳಿ ಆ ಒಂದು ವಸ್ತುವಿನ ಹಿಂದೆ ಇರುವಂಥ ಒಂದು ರಹಸ್ಯನ ತಿಳ್ಕೊಂಡು ನಾವು ಒಂದು ವಸ್ತುನ ಮನೆಗೆ ತೊಗೊಂಬಂದ್ರೆ ಅದರಿಂದ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಓಕೆನಾ. ಈ ಒಂದು ವಿಷಯನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ನಿಮ್ಮ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲೀಸ್ಗಾಗಲಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ನಿಮಗೆ ಗುರುಬಲ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಇನ್ನೂ ಆಕರ್ಷಣೆ ಮಾಡುವಂಥ ಒಂದು ಗುಣ ಇದರಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.